ಬಿಜೆಪಿ ಸಂಸದರ ಕ್ಷೇತ್ರದಲ್ಲಿ ನೆಟ್ವರ್ಕ್ ಸಮಸ್ಯೆ ತಲೆದೂರಿದೆ. ಮಲೆನಾಡಿನಲ್ಲಿ ನೆಟ್ವರ್ಕ್ ಸಿಗದೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ ಸಂಸದರ ಕ್ಷೇತ್ರದಲ್ಲಿ ನೆಟ್ವರ್ಕ್ ಸಮಸ್ಯೆ ಎದುರಾಗಿರೋದು. ಮಲೆನಾಡಿನಲ್ಲಿ ನೆಟ್ವರ್ಕ್ ಸಿಗದೆ ಜನರು ಪರದಾಡುವಂತಹ ಸ್ಥಿತಿ ಉದ್ಭವ ಆಗಿರೋದು. ಇನ್ನು ಎಮರ್ಜೆನ್ಸಿ ಟೈಮ್ನಲ್ಲಿ ಕಾಲ್ ಕನೆಕ್ಟ್ ಆಗಿದೆ, ಕರೆ ಕನೆಕ್ಟ್ ಆಗಿದೆ, ಜನರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಬಿವೈ ರಾಘವೇಂದ್ರ ಕ್ಷೇತ್ರದಲ್ಲಿ ಸ್ಥಳೀಯರು ಅಳಲನ್ನು ತೋಡ್ಕೊಂಡಿರೋದು. ಶಿವಮೊಗ್ಗದ ಹೊಸನಗರ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಎದುರಾಗ್ತಾ ಇರೋದು. ಯಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಪ ಮಾತ್ರ ಟವರ್ ಇದೆ, ಆದರೆ ನೆಟ್ವರ್ಕ್ ಸಿಗೋದಿಲ್ಲ. ಕರೆಂಟ್ ಕನೆಕ್ಷನ್ ಇಲ್ಲದೆ ತಿಂಗಳ ಹಿಂದೆ ಈ ಟವರ್ ನಿರ್ಮಿಸಿರೋದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ವರೆಗೂ ಮಾತ್ರ ಟವರ್ ಕೆಲಸ ಮಾಡೋದು. ಅದಾದ ಮೇಲೆ ನೋ ಯೂಸ್ ನೋ ವರ್ಕ್. ವಿದ್ಯುತ್ ಕನೆಕ್ಷನ್ ಬದಲು ಸೋಲಾರ್ ಪ್ಯಾನಲ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಟವರ್ಗೆ ಸೋಲಾರ್ ಪ್ಯಾನಲ್ ಅನ್ನ ಅಧಿಕಾರಿಗಳೇ ಅಳವಡಿಕೆ ಮಾಡಿರುವುದು. ಮೊಬೈಲ್ ರೀಚಾರ್ಜ್ ಮಾಡುವ ಗ್ರಾಹಕರಿಗೆ ನೆಟ್ವರ್ಕ್ ಸಿಗೋದಿಲ್ಲ. ಬಿಎಸ್ಎನ್ಎಲ್ ಕಂಪನಿಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಟವರ್ಗೆ ಬೆಂಕಿ ಹಚ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರೋದು. ಶಿವಮೊಗ್ಗದ ಹೊಸನಗರ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ತಲೆದೂರಿರೋದು. ಈಗ ಹೇಳ್ತಾ ಇರೋದು 5G ಯುಗದಲ್ಲಿದ್ದೀವಿ, ನೆಟ್ವರ್ಕ್ ಎಲ್ಲ ಸಿಗಬೇಕು ಅಂತ. ಆದ್ರೆ ಮಲೆನಾಡಿನ ಭಾಗದಲ್ಲಿ ನೆಟ್ವರ್ಕೇ ಇಲ್ಲ. ಮಾಡ್ಯಾರೆ. ನಮ್ಮ ಯಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳ ಹಿಂದೆ ಟವರ್ ಮಾಡ್ಯಾರೆ. ಅದಕ್ಕೆ ಕರೆಂಟ್ ಕನೆಕ್ಷನ್ ಇಲ್ಲ. ಅದು ಟವರ್ ಕೆಲಸ ಮಾಡೋದು ಸಾಯಂಕಾಲ 6:30 ಕ್ಲೋಸ್ ಆಗುತ್ತೆ, ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಓಪನ್ ಆಗುತ್ತೆ. ಯಾಕಂದ್ರೆ ಸೋಲಾರ್ ಹಾಕಿದ್ದಾರೆ, ಪ್ಯಾನಲ್ ಕರೆಂಟ್ ಕೊಡದೆ ಅದನ್ನ ಚಾಲೂ ಮಾಡ್ಯಾರೆ. ಈ ಅಧಿಕಾರಿಗಳಿಗೆ ನಾನು ಒಂದು ಕ್ವಶನ್ ಮಾಡ್ತಿರೋದು, BSNL DGM ಎಲ್ಲ ಅಧಿಕಾರಿಗಳಿಗೆ. ಅದರಲ್ಲಿ ಎಲ್ಲರೂ ಅಲ್ಲ, ಪಾಪ ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ನಮ್ಮಲ್ಲಿ ಕೆಲಸ ಮಾಡೋರು. ಕೆಲವರು ನೀವು ಹಾಗಾದ್ರೆ ನಾವು ರೀಚಾರ್ಜ್ ಮಾಡ್ಕೊಂಡ್ಬಿಡ್ತೀವಿ, ನೀವು ಸಂಬಳನ 3 ತಿಂಗಳು ನಿಮ್ಮ ಅಕೌಂಟಿಗೆ ದಯಮಾಡಿ ಸರ್ಕಾರ ಹಾಕ್ಬಾರದು, ಅವಾಗ ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದು ಯೋಚನೆ ಮಾಡಿ. ರೀಚಾರ್ಜ್ ಮಾಡಿದವನಿಗೆ ಟವರ್ ಸಿಕ್ಲಿಲ್ಲ ಅಂದ್ರೆ ಅವನ ಪರಿಸ್ಥಿತಿ ಹೇಗೆ? ನಿಮ್ಗೂ ಅಷ್ಟೇ, ನೀವು ಕೆಲಸ ಮಾಡಿರ್ತೀರಿ, ನಿಮ್ಗೆ ಸಂಬಳ ಕೊಡಬಾರ್ದು, ಇಲ್ಲ ಮೇಂಟೈನ್ ಮಾಡಿ. ಬರೀ ಸುಳ್ಳು ಹೇಳ್ಕೊಂಡು ಕತೆ ಹೇಳ್ತಾರೆ, ಫೋನೇ ಎತ್ತಲ್ಲ. BSNL ಅಧಿಕಾರಿಗಳು ಕೆಲವರು, ಎಲ್ಲರಲ್ಲ, ಕೆಲವರು ಫೋನೇ ಎತ್ತಲ್ಲ. ಕೆಲವರು ಬಹಳ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ. ನಮ್ಮೂರಲ್ಲೂ ಒಬ್ರು JE ಇದ್ದಾರೆ, ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾರೆ. ರಾತ್ರಿ 1 ಗಂಟೆಗೆ ಮಾಡಿದ್ರು ರೆಸ್ಪಾನ್ಸ್ ಮಾಡೋದು. ಕೆಲವು ಅಧಿಕಾರಿಗಳಿಗೆ ನಾವು ಬಹಳ ಬೇಜಾರಾಗಿದೆ ಅಂದ್ರೆ ಇವತ್ತು ಹೇಗೆ ಅಂದ್ರೆ, ಕೆಲವ್ರ ಮೇಲೆ BSNL ಮೇಲೆ ಒಂದು ಆಪಾದನೆನೂ ಇದೆ. ಬೇರೆ ಪ್ರೈವೇಟ್ ಕಂಪ್ನಿಯವ್ರ ಹತ್ರ ನೀವು ಕಿಕ್ ಬ್ಯಾಕ್ ತಗೊಂಡು ಸರ್ವರ್ ಡೌನ್ ಮಾಡ್ತೀರಿ ಅನ್ನೋ ಆಪಾದನೆನೂ ಇದೆ. ಈ ಆಪಾದನೆಗಳು ಜನ ನಿಮ್ಮ ಮೇಲೆ ದಂಗೆ ಹೇಳೋದಕ್ಕಿಂತ ಮುಂಚೆ ನೀವು ಸರಿ ಮಾಡ್ಕೊಂಡ್ಲಿ. ನಮ್ಮ MP ಅವರು ಇತ್ತ ಗಮನ ಹರಿಸ್ಲಿ. ಯಾಕಂದ್ರೆ ಪಾಪ ಅವರು ಬಹಳಷ್ಟು ಶ್ರಮಪಟ್ಟು ಕೆಲವೊಂದ್ ಕಡೆ ರೂರಲ್ಲೆಲ್ಲ ಟವರ್ ಹಾಕ್ಸಿದ್ದಾರೆ. ನಾವು ಯಾರನ್ನು ದೂರ್ತಾ ಇಲ್ಲ, ನಮ್ಗೆ ವ್ಯವಸ್ಥೆ ಸರಿ ಆಗ್ಬೇಕು ಅಂತ ಹೇಳಿ. ನಾವು ಅವ್ರ ಪರ ವಿರೋಧ ಪಕ್ಷ ಪಾರ್ಟಿ ಇಲ್ಲ, ನಮ್ಗೆ ಟವರ್ ಸರಿ ಆಗ್ಬೇಕು. ನಾವು